ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ರೆಸಿಪಿ ಇಡ್ಲಿ ಮಾಡ್ತಾ ಇದ್ದೀನಿ. ಅದು ಅಂಗನವಾಡಿಯಲ್ಲಿ ಕೊಡೋ ಪುಷ್ಟಿ ಪೌಡ್ರಿಂದ ಇಡ್ಲಿ ಯಾವ ರೀತಿ ಮಾಡೋದು ಅಂತಂದು ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು, ಅಂಗನವಾಡಿಯಲ್ಲಿ ಕೊಟ್ಟಿರೋ ಪುಷ್ಟಿ ಪಾಕಿಟ್ ಇದು. ನಾನು ಇಲ್ಲಿ 2 ಬೌಲಷ್ಟು ಹಿಟ್ಟು ಹಾಕ್ಕೊಂಡು ಸಾಣಿಸ್ತಾ ಇದ್ದೀನಿ. 3/4 ಕಪ್ಪಷ್ಟು ಉದ್ದಿನಬೇಳೆನ ನೆನಿಟ್ಕೊಂಡಿದ್ದೆ ನಾನು ಮಾರ್ನಿಂಗ್ಗೆ. ಉದ್ದಿನಬೇಳೆ ಒಂದು 6 ತಾಸಾದರೂ ನೆಂದಿರಬೇಕು. ಉದ್ದಿನಬೇಳೆನ ಸಣ್ಣಗೆ ಮಿಕ್ಸಿ ಮಾಡಿಕೊಂಡು ಹಿಟ್ಟಿಗೆ ಹಾಕೊಂಡ್ಬಿಡ್ತೀನಿ. 1 ಕಪ್ಪಷ್ಟು ರವೆ ಹಾಕ್ಕೊತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಂದರೆ ಸೋಡಾ ಹಾಕ್ಕೋಬೋದು, ಬೇಡ ಅಂದರೆ ಇಲ್ಲ. ಏಕೆಂದರೆ ನಾನು ಸೋಡಾ ಹಾಕ್ತಾಯಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀರೋ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಲಸೀನಿ ಅಂತಂದು. ಓವರ್ ನೈಟು ನೆನೆ ಇಟ್ಕೊತೀನಿ. ಬೆಳಗ್ಗೆಗೆ ಹಿಟ್ಟು ಯಾವ ರೀತಿ ನೆಂದಿದೆ ಅಂತಂದು ನೋಡ್ತಾ ಇರ್ಬೋದು ನೀವು. ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಇಡ್ಲಿ ಮಾತ್ರ ತುಂಬ ಸಾಫ್ಟ್ ಆಗುತ್ತೆ. ಈ ಪೌಡ್ರಲ್ಲಿ ಇಡ್ಲಿ ಅಲ್ಲದೆ ದೋಸೆನೂ ಮಾಡ್ಬೋದು, ಪಡ್ಡು ಮಾಡ್ಬೋದು. ಮಾಡಿ ವಿಡಿಯೋಸ್ ಹಾಕ್ತೀನಿ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇವಾಗ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊತೀನಿ. ಅಷ್ಟು ಪ್ಲೇಟಿಗೂ ಇವಾಗ ಈ ಹಿಟ್ಟನ್ನು ಹಾಕ್ಕೊತೀನಿ ಪ್ಲೇಟಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು ಹಿಟ್ಟು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಅಂಗನವಾಡಿಯಲ್ಲಿ ಕೊಡೋ ಪುಷ್ಟಿನ ವೇಸ್ಟ್ ಮಾಡಬೇಡಿ. ಏಕೆಂದರೆ ಅದರಲ್ಲಿ ತುಂಬ ವಿಟಮಿನ್ ಇರುತ್ತೆ. ಕಾಳು ಬೇಳೆಯಿಂದನೇ ಮಾಡಿರ್ತಾರೆ ಅದನ್ನ ಹಿಟ್ಟನ್ನ. ಮಕ್ಕಳಿಗೂ ತಿನ್ನಿಸ್ಬೋದು, ಮನೆಯಲ್ಲಿ ಎಲ್ಲರೂ ತಿನ್ಬೋದು. ಇವಾಗ ಇಡ್ಲಿ ಪಾತ್ರೆಗೆ 1 ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತೀನಿ. ಇಡ್ಲಿ ಪ್ಲೇಟ್ ಸೆಟ್ನ ಇಟ್ಕೊತೀನಿ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸಿದರೆ ಇಡ್ಲಿ ಚೆನ್ನಾಗಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇಡ್ಲಿ ಯಾವ ರೀತಿ ಬೆಂದಿದೆ ಅಂತಂದು. ಕೈಗೂ ಕೂಡ ಅಷ್ಟೇ ಹತ್ತೋದಿಲ್ಲ. ಇವಾಗ ಇಡ್ಲಿ ಎಲ್ಲ ಬೆಂದಿದೆ. ಹೊರಗೆ ತಗೊಂಡು ಒಂದು 5 ನಿಮಿಷ ತಣಿಲಿ. ಅದು ಒಂದು 5 ನಿಮಿಷ ಆರಿದಾದ್ಮೇಲೆ ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ತೆಗಿತಾ ಇದ್ದೇನೆ ನಾನು ಅಂತಂದು. ಭಾಳ ಬೇಗನೆ ಆಗುತ್ತೆ, ಟೈಮ್ ಹಿಡಿಯೋದಿಲ್ಲ. ಸಾಂಬಾರು ಅಥವಾ ಚಟ್ನಿ ಕುಟ್ಟಾಗ ಸರ್ವ್ ಮಾಡಿಕೊಂಡು ತಿನ್ಬೋದು ಇಡ್ಲಿನ. ಇದೇ ರೀತಿಯೇ ದೋಸೆ ಕೂಡ ಅಷ್ಟು ಚೆನ್ನಾಗಾಗುತ್ತೆ. ಮಾಮೂಲಿ ಇಡ್ಲಿಗೆಲ್ಲ ಮಾಡ್ತಿರಲ್ಲ ಸಾಂಬಾರು, ಅದೇ ಸಾಂಬಾರು ಕೂಡ ಇದಕ್ಕೆ ಚೆನ್ನಾಗಾಗುತ್ತೆ. ಕೊಬ್ಬರಿ ಚಟ್ನಿನೂ ಕೂಡ ಅಷ್ಟು ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್.